ನಮಸ್ತೆ ಗೆಳೆಯರೇ, T20 ವಿಶ್ವಕಪ್ ಹಬ್ಬ ಶುರುವಾಗ್ತಿದೆ. ಎಲ್ಲ ದೇಶಗಳು ಕಪ್ಪು ಗೆಲ್ಲೋಕೆ ಸ್ಕೆಚ್ ಹಾಕಿದರೆ ನಮ್ಮ ನೆರೆಹೊರೆ ದೇಶಗಳಾದ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನಕ್ಕೆ ಮಾತ್ರ ಕ್ರಿಕೆಟ್ ಆಡೋದಕ್ಕಿಂತ ಭಾರತ ಜೊತೆ ಕಿರಿಕ್ ತೆಗೆಯೋದೇ ಮುಖ್ಯವಾಗಿದೆ. ಈಗಾಗಲೇ ಬಿಲ್ಡಪ್ ಕೊಡ್ತಿದ್ದ ಬಾಂಗ್ಲಾದೇಶ T20 ವಿಶ್ವಕಪ್ ಟೂರ್ನಿಯಿಂದಲೇ ಹೊರಬಿದ್ದಿದೆ. ಇದೀಗ ಪಾಕಿಸ್ತಾನ ಸರಿದಿ ನಾವು ವಿಶ್ವಕಪ್ ಆಡ್ತೀವಿ, ಆದರೆ ಭಾರತದ ವಿರುದ್ಧ ಮಾತ್ರ ಮ್ಯಾಚು ಆಡಲ್ಲಂತ ಪಾಕಿಸ್ತಾನ ಹೊಸ ರಾಗ ಶುರು ಮಾಡಿದೆ. ಹಾಗಾದರೆ ನಿಜಕ್ಕೂ ಫೆಬ್ರವರಿ 15ರಂದು ನಡೆಯಬೇಕಿರೋ ಭಾರತ ಪಾಕ್ ಪಂದ್ಯ ನಡೆಯಲ್ವಾ? ಪಾಕಿಸ್ತಾನ ಈ ಹೊಸ ಡ್ರಾಮಾ ಹಿಂದಿರೋ ಅಸಲಿ ಕಾರಣ ಏನು? ICC ಇದಕ್ಕೆ ಸುಮ್ಮನೆ ಇರುತ್ತಾ? ಈ ಎಲ್ಲ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಫೆಬ್ರವರಿ 7ರಿಂದ ಬಹುನಿರೀಕ್ಷಿತ ಹೈ ವೋಲ್ಟೇಜ್ T20 ವಿಶ್ವಕಪ್ ಕ್ರಿಕೆಟ್ ಪ್ರಾರಂಭ ಆಗ್ತಿದೆ. ಒಟ್ಟು 20 ತಂಡಗಳು ಕಾದಾಟ ನಡೆಸಲಿವೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದರೆ ಟೂರ್ನಿ ಶುರುವಾಗಕ್ಕೆ ಮುಂಚೆ ಬಾಂಗ್ಲಾದೇಶ ಟೂರ್ನಿಯಿಂದ ಹೊರಬಿದ್ದಿದೆ. ಅವರ ಜಾಗಕ್ಕೆ ಈಗ ಸ್ಕಾಟ್ಲೆಂಡ್ ತಂಡ ಎಂಟ್ರಿ ಕೊಟ್ಟಿದೆ. ಈಗ ಪಾಕಿಸ್ತಾನದ ಕಥೆಯೂ ಕೂಡ ಹೆಚ್ಚು ಕಡಿಮೆ ಹೀಗೆ ಇದೆ. ಆರಂಭದಲ್ಲಿ ನಾವು ಟೂರ್ನಿಯನ್ನೇ ಆಡಲ್ಲ ಅಂತಿದ್ದ ಪಾಕಿಸ್ತಾನಕ್ಕೆ ICC ಖಡಕ್ ವಾರ್ನಿಂಗ್ ಕೊಟ್ಟ ಮೇಲೆ ಸುಮ್ಮನೆ ಟೀಮ್ ಅನೌನ್ಸ್ ಮಾಡಿದೆ. ಆದರೆ ಈಗ ಟೀಮ್ ಅನೌನ್ಸ್ ಮಾಡಿದರೂ ಭಾರತ ವಿರುದ್ಧ ಗ್ರೌಂಡಿಗೆ ಇಳಿತಾರ ಅನ್ನೋದು ಡೌಟ್ ಶುರುವಾಗಿದೆ. ವಿಶ್ವಕಪ್ ಅಂದ್ರೇ ಭಾರತ ಪಾಕಿಸ್ತಾನ ಪಂದ್ಯ ಹೈಲೈಟ್. ಫೆಬ್ರವರಿ 15ರಂದು ಹೈ ವೋಲ್ಟೇಜ್ ಮ್ಯಾಚ್ ಫಿಕ್ಸ್ ಆಗಿದೆ. ಆದರೆ ಪಾಕಿಸ್ತಾನ ಈಗ ನಾವು ಭಾರತದ ವಿರುದ್ಧ ಆಡಲ್ಲ, ಬಾಯ್ಕಟ್ ಮಾಡ್ತೀವಿ ಅಂತ ಹಠ ಹಿಡಿದಿದೆ. ಇದಕ್ಕೆ ಮುಖ್ಯ ಕಾರಣ ಏಷ್ಯಾ ಕಪ್ನಲ್ಲಿ ಅವರಿಗಾದ ಅವಮಾನ. ನಿಮಗೆ ನೆನಪಿರಬಹುದು, ಏಷ್ಯಾ ಕಪ್ ಟೂರ್ನಿಯಲ್ಲಿ ಪಹಲ್ಗಾಮ್ ಅಟ್ಯಾಕ್ ನಂತರ ಭಾರತೀಯ ಆಟಗಾರರು ಪಾಕಿಸ್ತಾನದ ಆಟಗಾರರ ಜೊತೆ ಶೇಕ್ ಹ್ಯಾಂಡ್ ಮಾಡುವುದನ್ನು ನಿಲ್ಲಿಸಿದರು. ಲೀಗ್ ಮ್ಯಾಚ್ನಿಂದ ಫೈನಲ್ವರೆಗೂ ಭಾರತ 3 ಬಾರಿ ಪಾಕಿಸ್ತಾನವನ್ನು ಸೋಲಿಸಿತ್ತು, ಆದರೆ ಒಮ್ಮೆಯೂ ಕೈಕುಲುಕಿರಲಿಲ್ಲ. ಅಷ್ಟೇ ಅಲ್ಲ, ಫೈನಲ್ ಗೆದ್ದ ಮೇಲೆ PCB ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಕೈಯಿಂದ ಟ್ರೋಫಿ ಪಡೆಯಕ್ಕೂ ಭಾರತ ನಿರಾಕರಿಸಿತ್ತು. ಈ ಅವಮಾನವನ್ನು ಮರೆಯದ ಪಾಕಿಸ್ತಾನ ಈಗ ಸೇಡು ತೀರಿಸಿಕೊಳ್ಳೋಕೆ ವಿಶ್ವಕಪ್ ವೇದಿಕೆಯನ್ನು ಬಳಸಿಕೊಳ್ಳುತ್ತಿದೆ. ನಮ್ಮ ಜೊತೆ ಕೈಕುಲುಕದವರ ಜೊತೆ ನಾವು ಮ್ಯಾಚು ಆಡಲ್ಲ ಅನ್ನೋದು ಅವರ ವಾದ. ಈ ಬಗ್ಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು PCB ಅಧ್ಯಕ್ಷ ಮೊಯ್ಸಿನ್ ನಖ್ವಿ ನಡುವೆ ಮಹತ್ವ ಮೀಟಿಂಗ್ ನಡೆಯಲಿದೆ. ಈಗಾಗಲೇ ಆಟಗಾರರ ಜೊತೆ ಮಾತನಾಡಿರೋ PCB ಸರ್ಕಾರ ಏನು ಹೇಳುತ್ತೋ ಅದನ್ನೇ ನಾವು ಮಾಡ್ತೀವಿ ಅಂತ ಹೇಳಿದೆ. ಆಟಗಾರರು ಕೂಡ ಇದಕ್ಕೆ ಜೈ ಅಂದಿದ್ದಾರೆ. ಅಂದರೆ ಟೂರ್ನಿಯ ಉಳಿದ ಪಂದ್ಯಗಳನ್ನು ಆಡಿ ಕೇವಲ ಭಾರತ ವಿರುದ್ಧ ಮಾತ್ರ ಮ್ಯಾಚನ್ನು ಬಾಯ್ಕಟ್ ಮಾಡೋ ಪ್ಲಾನ್ ಪಾಕಿಸ್ತಾನದು. ಒಂದು ವೇಳೆ ಪಾಕಿಸ್ತಾನ ನಿಜಕ್ಕೂ ಮ್ಯಾಚ್ ಬಾಯ್ಕಟ್ ಮಾಡಿದರೆ ಭಾರತಕ್ಕೇನು ನಷ್ಟ ಇಲ್ಲ, ಆದರೆ ಪಾಕಿಸ್ತಾನಕ್ಕೆ ಉಳಿಗಾಲವಿಲ್ಲ. ICC ನಿಯಮದ ಪ್ರಕಾರ ಬೇಕಂತಲೇ ಮ್ಯಾಚ್ ಆಡದೇ ಇದ್ದರೆ ಭಾರಿ ಮೊತ್ತದ ದಂಡ ಬೀಳುತ್ತೆ. ಅಷ್ಟೇ ಅಲ್ಲ, ಮುಂದಿನ ICC ಟೂರ್ನಿಗಳಿಂದ ಬ್ಯಾನ್ ಕೂಡ ಆಗಬಹುದು. ವಿಶ್ವಕಪ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಪಾಯಿಂಟ್ಸ್ ಕಟ್ ಮಾಡಲಾಗುತ್ತೆ. ಆಗ ಅವರು ಲೀಗ್ ಹಂತದಲ್ಲೇ ಮನೆಗೆ ಹೋಗಬೇಕಾಗುತ್ತೆ. ಇನ್ನು ಭಾರತ ಪಾಕ್ ಪಂದ್ಯ ಇಲ್ಲಾಂದರೆ ಬ್ರಾಡ್ಕಾಸ್ಟರ್ಗಳಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ. ಇದರ ನೇರ ಹೊಡೆತ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗೆ ಬೀಳುತ್ತೆ. ICC ಕೊಡುವ ವಾರ್ಷಿಕ ಅನುದಾನದಲ್ಲೂ ಕತ್ತರಿ ಬೀಳಲಿದೆ. ಪಾಕಿಸ್ತಾನ ಮ್ಯಾಚು ಆಡಲ್ಲಂದರೆ ಭಾರತಕ್ಕೆ ಫುಲ್ ಖುಷಿ. ಯಾಕಂದರೆ ಬೆವರು ಸುರಿಸದೆಯೇ ಸುಲಭವಾಗಿ 2 ಪಾಯಿಂಟ್ಸ್ ಭಾರತದ ಖಾತೆಗೆ ಸೇರುತ್ತೆ. ಹೇಗಿದ್ರೂ ಮ್ಯಾಚ್ ಆಡಿದರೆ ಭಾರತನೇ ಗೆಲ್ಲೋದು ಗ್ಯಾರಂಟಿ. ಆದರೆ ಈಗ ಆಡದೆಯೇ ಗೆಲುವು ಸಿಕ್ಕಂತಾಗುತ್ತೆ. ಒಟ್ಟಿನಲ್ಲಿ ಬಾಂಗ್ಲಾದೇಶದಂತೆ ಪಾಕಿಸ್ತಾನ ಕೂಡ ಇಲ್ಲ ಸಲ್ಲದ ಪ್ರತಿಷ್ಠೆಗೆ ಹೋಗಿ ಟೂರ್ನಿಯಿಂದ ಹೊರ ಬೀಳುತ್ತಾ ಅಥವಾ ಸುಮ್ಮನೆ ಬಾಲ ಮುದುರಿಕೊಂಡು ಬಂದು ಮ್ಯಾಚ್ ಆಡುತ್ತಾ ಅನ್ನೋದು ಕಾದು ನೋಡಬೇಕು. 2026ರ ವಿಶ್ವಕಪ್ ಹೈಬ್ರಿಡ್ ಮಾದರಿಯಲ್ಲಿ ನಡೆಯುವುದರಿಂದ ಈಗಲೇ ಕ್ರಿಕ್ ಮಾಡಿದರೆ ಭವಿಷ್ಯದಲ್ಲೂ ಪಾಕ್ಗೆ ಕಷ್ಟ ಕಟ್ಟಿಟ್ಟ ಬುತ್ತಿ. ನಿಮ್ಗೇನು ಅನಿಸುತ್ತೆ ಗೆಳೆಯರೇ? ಪಾಕಿಸ್ತಾನ ಭಾರತ ವಿರುದ್ಧ ಮ್ಯಾಚ್ ಆಡಬೇಕಾ ಅಥವಾ ಬಾಯ್ಕಟ್ ಮಾಡಿ ಮನೆಗೆ ಹೋಗಬೇಕಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.